ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ, ಈ ಒಂದು ವಿಡಿಯೋದಲ್ಲಿ ರಾಜ್ಯಶಾಸ್ತ್ರ ದ್ವಿತೀಯ PUC ಪೊಲಿಟಿಕಲ್ ಸೈನ್ಸಿಗೆ ಸಂಬಂಧಪಟ್ಟ ಹಾಗೆ ಘಟಕ ಪರೀಕ್ಷೆ 1 LBA ಟೆಸ್ಟ್ 1 ಏನಿದೆ ಆ ಒಂದು ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ವಿಷಯ ಗೊತ್ತಾಗಿರುತ್ತೆ. ಪ್ರತಿ ತಿಂಗಳು ಕೂಡ ನಿಮಗೆ ಘಟಕ ಪರೀಕ್ಷೆಗಳು ನಡೆಯುತ್ತೆ. ಬೋರ್ಡ್ ಅವರೇ ಕ್ವಶನ್ ಪೇಪರ್ನ ರಿಲೀಸ್ ಮಾಡ್ತಾರೆ. 10 ಪರೀಕ್ಷೆಗಳಲ್ಲಿ ಬರುವಂತಹ ಪ್ರಶ್ನೆಗಳು ಬಹುಮುಖ್ಯವಾಗಿರುತ್ತೆ. ಆದರೆ ಈ ಬರುವಂತಹ ಪ್ರಶ್ನೆಗಳನ್ನ ನೀವು ಯಾವ ರೀತಿಯಾಗಿ ಓದ್ಕೊಳ್ಬೇಕು ಅನ್ನುವಂಥ ಡೌಟ್ ಏನಾದರೂ ನಿಮಗಿತ್ತು ಅಂತ ಹೇಳಿದ್ರೆ, ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾನು ಏನು ಕೊಟ್ಟಿರ್ತೀನಿ ಅದರಲ್ಲಿ ನೋಡ್ಕೊಳ್ಬೇಕು. ಅದರಲ್ಲಿರುವಂಥ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಿ ಕೊಟ್ಟಿರ್ತಾರೆ. ಹಾಗಾದರೆ ಆ ಪ್ರಶ್ನೆಗಳು ಎಲ್ಲಿರುತ್ತೆ ಅಂತ ಹೇಳಿದ್ರೆ, ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕ್ ಏನಿರುತ್ತೆ ಅದರಲ್ಲಿ ಇರುತ್ತೆ ಪ್ರಶ್ನೆಗಳು. ಓಕೆನಾ? ಹಾಗಾದರೆ ಘಟಕ ಪರೀಕ್ಷೆ 1ರಲ್ಲಿ ಏನೇನು ಪ್ರಶ್ನೆಯನ್ನು ಕೇಳಿದರೆ ನೋಡ್ತಾ ಹೋಗೋಣ ಬನ್ನಿ. ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಅದರ ಸದಸ್ಯರಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಹೇಳಿದರೆ, ಇಲ್ಲಿ ಕೊಟ್ಟಿರುವಂತಹ ಚಿತ್ರ ಭಾರತದ ಚುನಾವಣಾ ಆಯೋಗ ಆಗಿರುತ್ತೆ. ಈ ಚಿತ್ರ ಇಲ್ಲಿರುವಂತಹ ಸದಸ್ಯರು 3 ಸದಸ್ಯರು ಆಗಿರ್ತಾರೆ. ಹಾಗಾಗಿ ಸರಿಯಾದ ಉತ್ತರ 3 ಸದಸ್ಯರು. ಎರಡನೇ ಪ್ರಶ್ನೆ ವಿಸ್ತರಿಸಿ ಕೇಳಿದರೆ, ಚುನಾವಣೆ ಇದರ ಮೂಲ ಪದ ಕೇಳಿದರೆ, ಚುನಾವಣೆ ಮೂಲ ಪದ ಎಲಿಗೆರೆ ಆಗಿರುತ್ತೆ. ಸರಿಯಾದ ಉತ್ತರ ಎಲಿಗೆರೆ. ನೋಟ ಅನ್ನು ವಿಸ್ತರಿಸಿ ಅಂತ ಪ್ರಶ್ನೆಯನ್ನು ಕೇಳಿದರೆ ನನ್ ಆಫ್ ದಿ ಎಬೋ ಅಂತ ಬರಿಬೇಕು. ಒಂದು ಮಾತ್ರ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಆನ್ಸರು ಯಾವುದು ಮ್ಯಾಚ್ ಆಗಲ್ಲ. ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆಯಾಗಿದೆ ಅಂತ ಹೇಳಿದರೆ ಭಾರತದ ಲೋಕಸಭೆ ಅಂತ ಬರಿಬೇಕು. ಅದೇ ರೀತಿ ಪ್ರಜಾಪ್ರಭುತ್ವದ ಕಾವಲು ನಾಯಿ ಅಂತ ನಾವು ಯಾವುದನ್ನ ಕರಿತೀವಿ ಅಂತ ಹೇಳಿದ್ರೆ ಸಮೂಹ ಮಾಧ್ಯಮವನ್ನ ಕರಿತೀವಿ. ಹಾಗಾಗಿ ಸಮೂಹ ಮಾಧ್ಯಮ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಒಂದು ನೆನಪಿರಲಿ, ಘಟಕ ಪರೀಕ್ಷೆ 1ಕ್ಕೆ ನಿಮಗೆ ಇಲ್ಲಿ ಇರುವಂತಹ ಪ್ರಶ್ನೆಗಳು ಯಾವ ಪಾಠದಿಂದ ಬಂದಿದೆ ಅಂತ ಹೇಳಿದ್ರೆ ಅಧ್ಯಾಯ 1 ಹಾಗೂ ಅಧ್ಯಾಯ 2 ಏನಿದೆ ಈ ಒಂದು ಪಾಠದಿಂದ ಬಂದಿದೆ. ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಅಧ್ಯಾಯ 1 ಮತ್ತು 2ರಲ್ಲಿ ಕೇಳಿರುವಂತಹ ಪ್ರಶ್ನೆಗಳು. ಗಡಿ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಆಗಿರ್ತಾರೆ. ಭಾರತದ ಉಕ್ಕಿನ ಮನುಷ್ಯ ಅಂತ ಹೆಸರುವಾಸಿಯಾದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಪ್ರಥಮ ಲೋಕಸಭಾ ಸ್ಪೀಕರ್ ಯಾರು ಅಂತ ಹೇಳಿದ್ರೆ ಶ್ರೀ GV ಮಾವಳಂಕರ್ ಆಗಿರ್ತಾರೆ. ಪ್ರಥಮ ಸಾರ್ವತ್ರಿಕ ಚುನಾವಣೆಯು ಯಾವಾಗ ನಡೆಯಿತು ಅಂತ ಕೇಳಿದರೆ ಅಕ್ಟೋಬರ್ 25, 1951ರಿಂದ ಅಕ್ಟೋಬರ್ 25, 1951ರಿಂದ 1952 ಫೆಬ್ರವರಿ 21ರವರೆಗೆ ನಡೆಯಿತು ಅನ್ನೋದನ್ನ ಬರಿಬೇಕು. ಯಾವ ರಾಜ್ಯವನ್ನು 2014ರಲ್ಲಿ ವಿಭಜನೆ ಮಾಡಲಾಯಿತು ಅಂತ ಹೇಳಿದ್ರೆ ತೆಲಂಗಾಣ ಅನ್ನೋದನ್ನ ಬರೀರಿ. ಅದೇ ರೀತಿ 2 ಅಂಕದ ಪ್ರಶ್ನೆಗಳನ್ನ ಕೇಳಿರೋದು ನೋಡಿ. ಪೂನಾ ಒಪ್ಪಂದವು ಯಾರ ನಡುವೆ ಮತ್ತು ಯಾವಾಗ ನಡೆಯಿತು ಅಂತ ಕೇಳಿದರೆ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ನಡುವೆ 1952ರಲ್ಲಿ ಅನ್ನೋದನ್ನ ಬರೀರಿ. ಎರಡನೇ ಪ್ರಶ್ನೆ, ಫೆಡರಲ್ ನ್ಯಾಯಾಲಯವು ಯಾವಾಗ ಮತ್ತು ಎಲ್ಲಿ ಸ್ಥಾಪನೆಯಾಯಿತು ಕೇಳಿದರೆ ದೆಹಲಿಯಲ್ಲಿ 1937. ಬಾಂಬೆಯನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು, ಅವು ಯಾವುವು ಅಂತ ಕೇಳಿದರೆ ಬಾಂಬೆಯನ್ನು 2 ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು. ಮಹಾರಾಷ್ಟ್ರ, ಗುಜರಾತ್ 1960ರಲ್ಲಿ ಅನ್ನೋದನ್ನು ಬರೀರಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಪಂಜಾಬನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು, ಅವು ಯಾವುವು ಕೇಳಿದರೆ ಪಂಜಾಬನ್ನು ಸಹ 2 ರಾಜ್ಯಗಳಾಗಿ ವಿಂಗಡಣೆ ಮಾಡಲಾಯಿತು. ಪಂಜಾಬ್ ಹಾಗೂ ಹರಿಯಾಣ ಅಂತ ಹೇಳಿ 1966ರಲ್ಲಿ ಅನ್ನೋದನ್ನು ಬರೀರಿ. 1935ರ ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಎಷ್ಟು ಶೆಡ್ಯೂಲ್ಗಳಿವೆ ಅಂತ ಕೇಳಿದರೆ 321 ವಿಧಿಗಳು ಹಾಗೂ 10 ಶೆಡ್ಯೂಲ್ಗಳು ಇವೆ ಅನ್ನೋದನ್ನು ಬರೀರಿ. ಪ್ಯಾರಾಮೌಂಟ್ಸಿ ಎಂದರೇನು ಅಂತ ಕೇಳಿದರೆ ಈ ಪ್ರಶ್ನೆನೆಲ್ಲ ನಾನು ಆಲ್ರೆಡಿ ಕೊಟ್ಟಿರುವಂಥದ್ರಲ್ಲೇ ಇದೆ ನೋಡಿ ಪ್ರಶ್ನೆಗಳೆಲ್ಲ. ದೇಶೀಯ ಸಂಸ್ಥಾನಗಳು ಬ್ರಿಟಿಷ್ ಪ್ರಾಬಲ್ಯವನ್ನು ಒಪ್ಪಿಕೊಂಡಿದ್ದವು, ಆದರೆ ತಮ್ಮ ಆಂತರಿಕ ವ್ಯವಹಾರಗಳಲ್ಲಿ ಸ್ವಲ್ಪ ಸ್ವಾತಂತ್ರ್ಯವನ್ನು ಹೊಂದಿದ್ದವು. ಇದನ್ನೇ ಬ್ರಿಟಿಷರ ಪ್ಯಾರಾಮೌಂಟ್ಸಿ ಎನ್ನುವರು ಅನ್ನೋದನ್ನ ಬರಿಬೇಕು. ಭಾಷೆಯ ಆಧಾರದ ಮೇಲೆ ಪ್ರಥಮವಾಗಿ ರಚಿತವಾದ ರಾಜ್ಯ ಯಾವುದು ಮತ್ತು ಯಾವಾಗ ಕೇಳಿದರೆ 1953 ಆಂಧ್ರ ಪ್ರದೇಶ ಅನ್ನೋದನ್ನ ಬರೀರಿ. ಈ ಕೆಳಗಿನ ಚಿತ್ರವನ್ನ ಗಮನಿಸಿ ಇದ್ರ ಬಗ್ಗೆ ಬರೀರಿ ಅಂತ ಹೇಳಿದರೆ ಇಲ್ಲಿ ಕೊಟ್ಟಿರುವಂತಹ ಚಿತ್ರ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟದೊಂದಿಗೆ ವಿಲೀನ ಆದ ಚಿತ್ರವನ್ನು ಸೂಚಿಸ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ಹೈದರಾಬಾದ್ ಸಂಸ್ಥಾನವು ಭಾರತದ ಒಕ್ಕೂಟಕ್ಕೆ ವಿಲೀನಗೊಂಡ ಕ್ಷಣ ಇದಾಗಿರುತ್ತೆ. ಇಲ್ಲಿ ನಡೀತಾ ಇರುವಂತಹ ಸಂಭ್ರಮಾಚರಣೆ ಜನರು ಹೈದರಾಬಾದ್ ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ವಿಲೀನ ಆಯಿತು ಅನ್ನೋ ಕಾರಣಕ್ಕೆ ಸಂಭ್ರಮವನ್ನು ಪಡ್ತಾ ಇರುವಂತಹ ಒಂದು ಕ್ಷಣ ಆಗಿರುತ್ತೆ. ಅದೇ ರೀತಿ ಈ ಅಧ್ಯಾಯದಲ್ಲಿ ಯಾವುದೇ ರೀತಿಯ 10 ಅಂಕದ ಪ್ರಶ್ನೆಗಳನ್ನ ಕೇಳೋದಿಲ್ಲ, 5 ಅಂಕದ ಪ್ರಶ್ನೆಗಳನ್ನ ಮಾತ್ರ ಕೇಳುವಂಥದ್ದು. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳನ್ನ ನೋಡಿ. ಮಧ್ಯಂತರ ಸರ್ಕಾರ ಕುರಿತು ಟಿಪ್ಪಣಿ ಬರೆಯಿರಿ. 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯನ್ನು ವಿವರಿಸಿ. ಜುನಾಗಢ, ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನವನ್ನು ವಿವರಿಸಿ. ಭಾರತದ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಸಂಬಂಧಿಸಿದ ಹಾಗೆ ನಾನು ನಿಮಗೆ 5 ಅಂಕ ಹಾಗೂ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಏನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಲ್ಲ ಅದರಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತೆ. ಖಂಡಿತವಾಗ್ಲೂ ಕೊಟ್ಟಿದ್ದೀನಿ. ಸೆಕೆಂಡ್ PUC ರಾಜ್ಯಶಾಸ್ತ್ರ ವಿಷಯದಲ್ಲಿ ಬರುವಂತಹ 5 ಅಂಕ ಹಾಗೂ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಉತ್ತರ ಸಹಿತ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ವಾಚ್ ಮಾಡಿದರೆ ನಿಮಗೆ 5 ಹಾಗೂ 10 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತೆ. ಇಲ್ಲಿಗೆ ಘಟಕ ಪರೀಕ್ಷೆ 1 ಮುಗಿತು. ಘಟಕ ಪರೀಕ್ಷೆ 2ರಲ್ಲಿ ಯಾವ್ಯಾವ ಅಧ್ಯಾಯಗಳು ಕವರ್ ಆಗಿದೆ ಅಥವಾ ಪ್ರಶ್ನೆಗಳು ಹೇಗಿದೆ, ಅದಕ್ಕೆ ಉತ್ತರಗಳೇನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದೇ ರೀತಿ ಇವಾಗ
ಆಲ್ರೆಡಿ ಕೆಲವೊಂದು ವಿಚಾರಗಳನ್ನು ಕೆಲವೊಂದು ವಿಷಯಗಳನ್ನು ಈ ವರ್ಷದ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಶೇರ್ ಮಾಡ್ಕೊಂಡಿದ್ದೀನಿ, ಶೇರ್ ಮಾಡ್ತಾ ಇದ್ದೀನಿ ಕೂಡ. ಹಾಗಾಗಿ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಎಜುಕೇಷನ್ ರಿಲೇಟೆಡ್ ಏನೇ ವೀಡಿಯೋಸ್ ಬಂದರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.